ಮಾರ್ನಿಂಗ್. ತುಂಬ ಚಳಿ ಇದೆ. ನಿನ್ನೆ ಅಂತೂ ಸಂಜೆ ಎಷ್ಟು ಚಳಿ ಇತ್ತು ಗೊತ್ತಾ. ಇಲ್ಲಿ ಹೊರಗಡೆ ನಾನು ನಮ್ಮ ಮನೆಯವ್ರು ಕುತ್ಕೊಂಡಿದ್ವಿ. ಆವಾಗ ನಮ್ಮ ಮನೆಯವ್ರಿಗೆ ಔಷಧಿ ಹೊಡೆಯೋದು ಅಂತ ಆಗಿತ್ತು. ಹಾಗಾಗಿ ನಾನು ತಿಂಡಿಗೂ ಎಲ್ಲ ರೆಡಿ ಮಾಡ್ಕೊಬಿಟ್ಟಿದ್ದೆ 3 ಜನರಿಗೆ ಅಂತ. ದೋಸೆ ಹಿಟ್ಟು ರುಬ್ಬಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ನೆನ್ನೆನೂ ಮಳೆ ಇತ್ತು. ಇವತ್ತು ಮಳೆ ಇರಲ್ವೇನೋ ಅಂತ ಅಂದ್ಕೊಂಡಿದ್ವಿ. ಆದರೆ ನೋಡಿದ್ರೆ ಮಳೆ ಮೋಡ ಇದೆ, ಮಳೆ ಬರೋ ವಾತಾವರಣವೇ ಇದೆ. ಹಾಗಾಗಿ ರಾತ್ರಿ ಸಂಜೆ ಫೋನ್ ಮಾಡಿ ಅವರು ಔಷಧಿ ಹೊಡೆಯೋರು ಬೇಡ, ಒಂದು 4 ದಿನ ಕಾಯೋಣ ಅಂತ ಅಂದರು. ಅದು ಔಷಧಿ ರೇಟು ಜಾಸ್ತಿನಾ, ಹೊಡೆಯೋರಿಗೂ ರೇಟ್ ಜಾಸ್ತಿ, ತುಂಬ ಖರ್ಚು ಬರುತ್ತೆ. ಹಾಗಾಗಿ ಬೇಡ ಅಂತ ಹೇಳಿದ್ರು. ಅದಕ್ಕೆ ಇವತ್ತು ಔಷಧಿ ಹೊಡೆಯೋದು ನಿಲ್ಲಿಸ್ತಾರೇನೋ ಗೊತ್ತಿಲ್ಲ. ಒಬ್ರಿಗೆ ತಿಂಡಿ ಕೊಡಬೇಕು ಅಂತ ಹೇಳಿದ್ದಾರೆ. ಬೇರೆ ಕೆಲಸಗಳಿದ್ದಾವೆ, ಬಂದವ್ರಿಗೆ ಬೇರೆ ಕೆಲಸ ಕೊಡ್ತಾರೆ. ಆದರೆ ತಿಂಡಿ ಮಾತ್ರ ಒಬ್ಬರಿಗೆ ಕೊಡೋದು ಅಂತ ಹೇಳ್ತಾ ಇದ್ದರು. ದೋಸೆ ಹಿಟ್ಟು ನಾನು ಜಾಸ್ತಿ ಮಾಡ್ಕೊಳ್ಳಲಿಲ್ಲ. ಅದಕ್ಕೇ ನನಗೂ ಡೌಟ್ ಇತ್ತು. ನಮ್ಮ ಮನೆಯವರು ಅಂದಿದ್ರು, ನಾನು ಬೇರೆ ಏನಾದ್ರು ತಿಂಡಿ ಮಾಡ್ಕೋಬೇಕಾಗಿತ್ತು. ನನಗೆ ಅದು ಪಲಾವ್ ಗಿಲಾವೆಲ್ಲ ಮಾಡೋಕ್ಕೆ ರಗಳೆ ಆಗುತ್ತೆ. ಅದು ನನಗೆ ಬಿಟ್ಟು ಸುಮಾರು ದಿನ ಆಯ್ತಲ್ಲ. ಮಾಡ್ತಾ ಇದ್ದರೆ ಅಡ್ಡಿಲ್ಲ. ಹಕ್ಕಿ ಜಗಳ ಆಡ್ತಾಯಿದ್ದಾವೆ, ಹಣ್ಣಿಗಾಗಿ ಜಗಳ ಆಡಿ ಹಣ್ಣು ಕೆಡುತ್ತಾ ಇದ್ದಾವೆ. ಕಸ ಹೊಡೆಯೋಣ ಅಂತ ಬಂದೆ. ನಮ್ಮ ಮನೆಯವರು ಈಗ ಹೋದ್ರ, ಹಾಗಾಗಿ ಮತ್ತೆ ಕಸ ಹೊಡೆಯೋದು ಬೇಡ ಅಂತ ಸುಮ್ಮನಾದೆ. ನನಗಿಂತ ಲೇಟಾಗಿ ಎದ್ರು ಇವತ್ತು ನಮ್ಮ ಮನೆಯವರು. ಭಾಳ ಅಪರೂಪ. ಅವ್ರು ಯಾವಾಗಲೂ ಬೇಗ ನನಗಿಂತ ಮುಂಚೆನೇ ಹೇಳೋದು. ಅವ್ರು ಎದ್ದು ನನ್ನ ಎಬ್ಬಿಸ್ತಾರೆ. ಇವತ್ತು ನಾನು ಅವ್ರು ಮಲಗಿದ್ರಲ್ಲ, ಮತ್ತೇನು ಔಷಧಿ ಹೊಡೆಯೋದು ಇರಲ್ಲ ಅಂತೇಳಿ ಎಬ್ಸಕ್ಕೆ ಹೋಗಿರಲಿಲ್ಲ. ಆಮೇಲೆ ಯಾಕೆ ಎಬ್ಸಿಲ್ಲ ಅಂತ ಹೇಳಿ ಇದು ಮಾಡಿದ್ರು. ಮಲಗಿದ್ರಲ್ಲ ಅವ್ರು, ಯಾವಾಗಲೂ ಹಂಗೆ ಮಲಗಲ್ಲ. ಮಲಗಿದ್ರೆ ನಂಗೆ ಎಬ್ಸಕ್ಕೆ ಒಂಥರ ಅಂತ ಅನಿಸುತ್ತೆ. ಹಾಗಾಗಿ ಎಬ್ಸಿರಲಿಲ್ಲ. ಆಮೇಲೆ ಈಗ ಅದೇ ಹೋದರು. ಕಾಯಿ ಒಂದು ಸುಲ್ಕೊಟ್ಟು ಹೋದರು. 2 ಸುಲಿತೀನಿ ಅಂದರು. ಬೇಡ, ಒಂದೇ ಸಾಕು ಅಂದೆ. ಮತ್ತು ಯಾರು ಕೆಲಸದವ್ರು ಇಲ್ಲ ಅಂತ ನಾನು ಇವತ್ತು ಆಲೂಗಡ್ಡೆ ಬಾಜಿ ಮಾಡಿ ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ, ದೋಸೆ ಮಾಡಿ. ಸದ್ಯ ನಿನ್ನೆ ರಾತ್ರಿ ಆಲೂಗಡ್ಡೆ ಒಂದು ಬೇಯಿಸ್ಕೊಳ್ಳಲಿಲ್ಲ, ಡೌಟ್ ಇತ್ತಲ್ಲ. ಹಾಗಾಗಿ ಆಮೇಲೆ ನಿನ್ನೆನೋ ಅಂದಿದ್ದೆ, ಮತ್ತು ಆಲೂಗಡ್ಡೆ ಬೇಯಿಸಿಲ್ಲ, ಬೆಳಗ್ಗೆ ಹೋದವರು ಬಂದರೆ ಹೇಳಿ ಅಂತ ಹೇಳಿದ್ದೆ. ಹ್ಞೂ ಅಂತ ಹೇಳಿದರು. ಅದೇ ಇವತ್ತು ಬೇಡ ಅಂತ ಹೇಳ್ತಾ ಇದ್ದರು. ಅದಕ್ಕೆ ಬದನೆಕಾಯಿ ಇದ್ದಾವೆ 2 ಬದನೆಕಾಯಿ ಚಟ್ನಿನೇ ಮಾಡ್ತೀನಿ. ಒಬ್ಬನಿಗೆ ತಿಂಡಿ ಕೊಡೋದಲ್ಲ, ಹಾಗಾಗಿ ಪಾತ್ರೆ ಒಳಗೆ ಒಯ್ಬೇಕು ನೋಡಿ. ಪಾತ್ರೆ ಎಲ್ಲ ಜೋಡಿಸಿಟ್ಕೊಂಡಿದ್ದೀನಿ, ಒಯ್ಬೇಕು. ಅದೆಷ್ಟು ಒರೆಸ್ಬೇಕು. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇದು ತುಂಬ ಹಳೆಯ ವ್ಲಾಗ್. ಇದು ನಾನು ಚಿಕ್ಕಪ್ಪ ತೀರೋದಾಗ ಗೊತ್ತಾ, ಊರಿಗೆ ಹಿಂದಿನ ದಿನದ ವ್ಲಾಗ್ ಇದು. ಅದರಲ್ಲಿ ಅವತ್ತಿನ ದಿನದ ವ್ಲಾಗ್ ಕೂಡ ಇತ್ತು. ನನಗೆ ನೆನಪೇ ಇರಲಿಲ್ಲ ಈ ವ್ಲಾಗು ಇದೆ ಅಂತ. ಮಾಡ್ಕೊಂಡಿದ್ದೆ, ನಂಗೆ ನೆನಪಿರಲಿಲ್ಲ. ಆಮೇಲೆ ವೀಡಿಯೋಗಳನ್ನೆಲ್ಲ ನೋಡ್ತಾ ಹೋದಾಗ ಈ ವಿಡಿಯೋ ಸಿಕ್ತು. ಮಾಡ್ಕೊಂಡಿದ್ದೀನಲ್ವಾ ಅಂತ ಹೇಳಿ, ಯಾಕೆ ಸುಮ್ಮನೆ ಕಷ್ಟಪಟ್ಟಿರ್ತೀವಲ್ವ, ಸುಮ್ಮನೆ ಯಾಕೆ ಡಿಲೀಟ್ ಮಾಡೋದು ಅಂತ ಹೇಳಿ, ಹೇಗಾಗುತ್ತೆ ಹಾಗೇ ಎಡಿಟ್ ಮಾಡಿ ಹಾಕೋಣ ಅಂತ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಈ ಡ್ರಿಂಕ್ನ ಮಾಡಿ ಕುಡೀರಿ. ನನಗೆ ಬೇಗ ರಿಸಲ್ಟ್ ಕೂಡ ಕಂಡಿದೆ. ನನಗೆ ಸ್ವಲ್ಪ ಹೊಟ್ಟೆ ಇಳ್ದಂಗೆ ಅಂತ ಅನ್ನಿಸ್ತಾ ಇದೆ. ಯಾರಾದರೂ ಮಾಡ್ಕೊಂಡಿಲ್ಲ ಅಂದರೆ CFC ವಾಟರ್ನ ಮಾಡಿಕೊಂಡು ಕುಡೀರಿ. ನೆನ್ನೆ ನಾನು ದೋಸೆ ಹೊಯ್ದಿದ್ದೆ ರಾತ್ರಿ ಸ್ವಲ್ಪ. ಅದೇನಾಗಿತ್ತು ಅಂದರೆ, ಉರಿ ಜಾಸ್ತಿ ಮಾಡಿ ಇಟ್ಬಿಟ್ಟಿದ್ದೀನಿ ಲಾಸ್ಟಿಗೆ, ನೆನಪೇ ಇಲ್ಲ ನನಗೆ. ಆಮೇಲೆ ನೋಡಿದ್ರೆ ಅದು ದೋಸೆ ಏಳಲೇ ಇಲ್ಲ. ಹಾಗಾಗಿ ಅದನ್ನು ನಾನಿವತ್ತು ಪಳಗಿಸ್ಬೇಕು, ದೋಸೆ ಹಂಚನ್ನು. ಆವಾಗ ನೇರಳೆ ಹಣ್ಣು ತುಂಬ ಬಿಡ್ತಾಯಿತ್ತು. ಆ ಹಕ್ಕಿಗಳ ಸೌಂಡು ಕಿವಿಗೆ ಬಂದು ಕೇಳ್ತಾ ಇತ್ತು. ತಿಂಡಿ ಇವತ್ತು ಬದನೆಕಾಯಿ ಚಟ್ನಿ ಮಾಡಿ ದೋಸೆ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಏನೋ ಅಷ್ಟೊಂದು ಕೆಲಸ ಇರಲಿಲ್ಲಲ್ಲ, ಹಾಗಾಗಿ ನಾನು ಒಂದು ಸ್ವಲ್ಪ ಹೊರಗಡೆ ಕಸ ಹೊಡೆದು ಬಿಡೋಣ ಅಂತ ಹೇಳಿ ಕಸನೂ ಕೂಡ ಹೊಡಿತಾ ಇದ್ದೀನಿ. ಹಾಗೆಯೇ ನೆನ್ನೆ ನಮ್ಮ ಮನೆಯವರು ಒಂದಷ್ಟು ಪಾಟ್ಗಳನ್ನ ತಂದು ಕೊಟ್ಟಿದ್ದರು ನನಗೆ ಈ ಸೇವಂತಿಗೆ ಗಿಡ ತುಂಬ ಇಷ್ಟ ಆಗಿದೆ. ಹಾಗಾಗಿ ಇದನ್ನೇ ಜಾಸ್ತಿ ನೆಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಒಂದಷ್ಟು ಪಾಟ್ಗಳನ್ನ ಕೂಡ ತರಿಸಿದ್ದೀನಿ. ಊರಿಂದ ತಂದಿರೋ ಗೊಬ್ಬರ ಕೂಡ ಇದೆ. ಅದನ್ನು ಹಾಕಿ ಇವತ್ತು ಸಂಜೆ ನೆಡ್ತೀನಿ, ಇಲ್ಲ ನಾಳೆ ನೆಡೋಣ ಅಂತ ಇದ್ದೀನಿ.
ನಾನು ರಾಗಿ ದೋಸೆ ತುಂಬ ಮಾಡ್ತಾ ಇದ್ದೀನಲ್ವ, ಹಾಗಾಗಿ ಸ್ವಲ್ಪ ರಾಗಿನ ನಾನು ಜಾಸ್ತಿ ತರಿಸ್ಕೊತೀನಿ. ತುಂಬ ಒಳ್ಳೆಯದು ರಾಗಿ. ಇದರಲ್ಲಿ ಕೀಲ್ಸ ಕೂಡ ಮಾಡ್ತಾರೆ, ಮಣ್ಣಿ ಅಂತ ಹೇಳ್ತಾರೆ ಕೆಲವೊಬ್ಬರು. ನನಗೆ ಯಾರೊಬ್ಬರು ಕಮೆಂಟಲ್ಲಿ ಹಾಕಿದರು, ನನಗೆ ಅದು ತುಂಬ ಇಷ್ಟ ಅಂತ. ನನಗೂ ಅದು ಇಷ್ಟ ಆಗುತ್ತೆ. ಕಬ್ಬಿನ ಹಾಲಲ್ಲಿ ಕೀಲ್ಸ ಮಾಡ್ತಾರಲ್ವ, ಸೇಮ್ ಅದೇ ಥರ ಬರುತ್ತೆ. ನಾನೊಂದು 2-3 ಸಲ ಮಾಡಿ ನನಗೆ ಇನ್ನೊಬ್ಬರು ಫ್ರೆಂಡ್ ಇದ್ದರು, ಶ್ರದ್ಧಾ ಅಂತ. ಅವರು ಶಿವಮೊಗ್ಗ ಶಿಫ್ಟ್ ಆದರು. ಆಮೇಲೆ ನಾವಿಬ್ಬರು ಸ್ವಲ್ಪ ಬಳಕೆ ಕಮ್ಮಿ ಆಗೋಯಿತು. ಆಮೇಲೆ ಅವ್ರು ಬಂದು ಈಗ ಪೇಟೆಲ್ಲೇ ಇದ್ದಾರೆ. ಏನೋ ಗೊತ್ತಿಲ್ಲ, ಅದು ಒಂದು ಸಲ ಬಳಕೆ ಕಮ್ಮಿ ಆದಮೇಲೆ ಡಿಸ್ಟೆನ್ಸು ಸ್ವಲ್ಪ ಜಾಸ್ತಿನೇ ಆಗಿಬಿಡುತ್ತೆ. ನಾನೇನು ಯೂಟ್ಯೂಬ್ ಏನೂ ಶುರು ಮಾಡಿರಲಿಲ್ಲ. ಅವರು ಶಿವಮೊಗ್ಗ ಶಿಫ್ಟ್ ಆದಮೇಲೆ ನಾನು ಯೂಟ್ಯೂಬ್ನ ಶುರು ಮಾಡಿದೆ. ಅವರು ಕೂಡ ಫೇಸ್ಬುಕ್ಕಲ್ಲಿ ಅಡುಗೆಗಳೆಲ್ಲ ಮಾಡಿ ಹಾಕೋದು ಆ ಥರದ್ದೆಲ್ಲ ಮಾಡ್ತಾಯಿದ್ರು. ತುಂಬ ನಾವು ಇಬ್ಬರು ಕ್ಲೋಸ್ ಆಗಿದ್ವಿ. ನಮ್ಮ ಶ್ರೇಯು ಮತ್ತು ಅವ್ರ ಮಗಳು ಒಂದೇ ಕ್ಲಾಸ್ ಇದ್ದಾಗ ನಾವಿಬ್ಬರು ಕ್ಲೋಸ್ ಆಗಿದ್ವಿ. ಆಮೇಲೆ ಅವರು ಕೂಡ ಶಿವಮೊಗ್ಗ ಶಿಫ್ಟ್ ಆಗಿಬಿಟ್ರು ಮಗಳು ಎಜುಕೇಷನ್ಗಾಗಿ. ಇಲ್ಲಿ ಸ್ಕೂಲ್ಗಳು ಯಾವುದೂ ಚೆನ್ನಾಗಿಲ್ಲ ಅಂತ. ಆಮೇಲೂ ನಾವು ಫೋನಲ್ಲಿ ಸ್ವಲ್ಪ ದಿನ ಟಚ್ಚಲ್ಲಿ ಇದ್ವಿ. ಆಮೇಲೆ ಮತ್ತೇನಾಯಿತೋ ಗೊತ್ತಿಲ್ಲ. ಹಾಗಂತ ಫ್ರೆಂಡ್ಶಿಪ್ಪಲ್ಲಿ ದೂರ ಆದ್ವಿ ಅಂದರೆ ನಾವೇನೋ ಜಗಳ ಮಾಡ್ಕೊಂಡಿದ್ವಿ, ಆ ಥರ ಏನೂ ಅಲ್ಲ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಮೊನ್ನೆನೂ ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು, ನೀವು ಅವಾಗೆಲ್ಲ ಫ್ರೆಂಡ್ಸ್ನ ತೋರಿಸ್ತಾ ಇದ್ರಿ, ಇವಾಗ ಯಾರೂ ಇನ್ನೂ ತೋರಿಸ್ತಾ ಇಲ್ಲ ಅಂತ. ನಾನಾಗಲಿ, ಶಶಿ ಆಗಲಿ, ಆಶಾ ಆಗಲಿ, ನಾವ್ಯಾರೂ ಏನೂ ಜಗಳನೂ ಮಾಡ್ಕೊಂಡಿಲ್ಲ. ಅದು ಏನೋ ಗೊತ್ತಿಲ್ಲ, ಆ ಟೈಮಲ್ಲಿ ಹಾಗಾಯ್ತು. ಓಡಾಡಿದ್ವಿ, ಅದೆಲ್ಲ ಆಯಿತು. ಇವಾಗ ನಮ್ಮದು ಪ್ರಯಾರಿಟಿಗಳೇ ಬೇರೆ ಆಗಿಬಿಟ್ಟಿದೆ. ಆಶಾನು ಎಜುಕೇಷನ್ಗೆ ಅಂತ ಮಕ್ಕಳನ್ನ ಕರ್ಕೊಂಡು ಇಲ್ಲಿ ಬಂದು ಮನೆ ಮಾಡಿಕೊಂಡ್ಳು. ಅವಳು ಮಕ್ಕಳನ್ನ ಹಾಸ್ಟೆಲಿಗೆ ಬಿಟ್ಲು, ಅವಳು ಊರಿಗೆ ಹೋದ್ಲು. ಆಮೇಲೆ ನಾವೆಲ್ಲ ಸೇರೋದು ಕಮ್ಮಿನೇ ಆಗೋಯ್ತು. ಅದು ಯಾಕೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನೀವು ತಿಳ್ಕೊಂಡಿರೋ ರೀತಿ ನಾವು ಯಾರೂ ಏನೂ ಆ ಥರ ಮಾಡ್ಕೊಂಡಿಲ್ಲ. ಸಿಕ್ಕಿದಾಗೆಲ್ಲ ಚೆನ್ನಾಗಿ ಮಾತಾಡ್ತೀವಿ, ಅವಾಗವಾಗ ಫೋನ್ ಕಾಲಲ್ಲಿ ಮಾತಾಡ್ತೀವಿ, ಅಷ್ಟು ಬಿಟ್ಟರೆ ಆ ಥರದ್ದು ಯಾವುದೂ ಏನೂ ಆಗಿಲ್ಲ. ನಾನು ಶ್ರದ್ಧಾನ ಬಗ್ಗೆನೂ ಯಾವತ್ತೂ ಹೇಳಿರಲಿಲ್ಲ. ಅವ್ರು ಯಾವಾಗಲೂ ನಮ್ಮ ಮನೆಗೆ ಬಂದು ಕೂರೋರು, ನಾನು ಅವ್ರ ಮನೆಗೆ ತುಂಬ ಹೋಗ್ತಾ ಇದ್ದೆ, ಅದೆಲ್ಲ ಇತ್ತು. ಅದೇನೋ ಗೊತ್ತಿಲ್ಲ, ಒಂದು ಸ್ವಲ್ಪ ದಿನ ನಾವಿಬ್ಬರು ಫೋನ್ ಟಚ್, ಅವ್ರದ್ದು ಫೋನ್ ಕಳೆದೋದ್ಮೇಲೆ ನನಗೆ ಅವ್ರದ್ದು ನಂಬರ್ ಹೋಯಿತು. ಆಮೇಲಿಂದ ನಾವಿಬ್ಬರು ಟಚ್ಚಲ್ಲೇ ಇಲ್ಲ. ಇವಾಗ ಫೋನ್ ನಂಬರ್ ಕೊಟ್ಟಿದ್ದಾರೆ. ನಾನು ಯಾವತ್ತೂ ಫೋನ್ ಮಾಡಬೇಕು ಅಂತಲೂ ಅನಿಸಿಲ್ಲ, ಪಾಪ ಅವರು ಯಾವತ್ತೂ ಫೋನ್ ಮಾಡಿಲ್ಲ. ಯಾವತ್ತೋ ಒಂದಿನ ಹಿಂಗೆ ಮದುವೆ ಮನೇಲಿ ಸಿಕ್ಕಿದ್ರು ಅಷ್ಟೇ. ಅದು ಏನೋ ಗೊತ್ತಿಲ್ಲ, ಆ ಥರ ಹಾಗೆ ಆಗಿಬಿಟ್ಟಿದೆ. ಅದು ಯಾರೂ ಏನೋ ಮತ್ತೆ ತಪ್ಪು ಅರ್ಥಗಳನ್ನ ತಿಳ್ಕೊಬೇಡಿ ಅಷ್ಟೇ. ನೀವು ತಿಳ್ಕೊಂಡಿರೋ ಥರ ಯಾವುದು ಏನೂ ಆಗಿಲ್ಲ. ಹಾಗೆ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಅಲರ್ಜಿ ಮಾತ್ರೆ ಖಾಲಿಯಾಗಿತ್ತು, ಹಾಗಾಗಿ ನಮ್ಮ ಮನೆಯವ್ರ ಹತ್ರ ಹೇಳಿ ಒಂದಷ್ಟು ಅಲರ್ಜಿ ಮಾತ್ರೆಗಳು ತರಿಸ್ಕೊಂಡಿದ್ದೀನಿ. ಡಾಕ್ಟ್ರ್ ಹತ್ರ ಹೋಗೋಣ ಅಂತ ಅಂದ್ಕೊತೀನಿ, ಹೋಗೋಕ್ಕೆ ಆಗ್ತಾಯಿಲ್ಲ. ಅಷ್ಟರೊಳಗೆ ನಮ್ಮ ಮನೆಯವ್ರದ್ದು ಒಂದು 2-3 ಸಲ ಫೋನ್ ಕಾಲ್ ಕೂಡ ಬಂತು. ಟೀ ಕುಡ್ದಿಯಾ ಅಂತ ಹೇಳಿ. ಯಾಕಂದರೆ ಟೈಮು ಕೂಡ ಆಗಿಬಿಟ್ಟಿತ್ತು ಸುಮಾರು. ನನ್ನ ಕೆಲಸಗಳು ಒಂದು ಹಂತದ ಮುಗಿದು ನಂಗೆ ಸಮಾಧಾನ ಅನಿಸ್ಬೇಕು. ನಾನೇನೋ ಒಲೆ ಮೇಲೆ ಇಟ್ಟಿರ್ತೀನಿ, ಇಲ್ಲ ಏನೋ ಒಂದು ಕೆಲಸ ಅಲ್ಲಿ ಬಿಟ್ಟಿರ್ತೀನಿ ಅಂದರೆ ನಂಗೆ ಸಮಾಧಾನ ಅಂತ ಅನಿಸಲ್ಲ. ಹಾಗಾಗಿ ನಾನು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಒಂಥರ ನೆಮ್ಮದಿಲಿ ಕುತ್ಕೊಂಡು ಟೀನ ಕುಡಿಬೇಕು. ನಂಗೆ ಅದು ಮುಂಚೆಯಿಂದ ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ. ಟೀ ಎಲ್ಲ ಕುಡಿದಾಯಿತು. ಈಗ ಬದನೆಕಾಯಿ ಚಟ್ನಿ ಮಾಡೋದಕ್ಕೆ ಅಂತ ಸ್ವಲ್ಪ ಕರಿಬೇವು ಜಾಸ್ತಿ ಹಾಕಿದೆ ಅಂತ ಅನ್ನಿಸ್ತು. ಯಾವುದು ಜಾಸ್ತಿ ಆದ್ರೂ ಅದು ಚಟ್ನಿ ಚೆನ್ನಾಗಿ ಆಗಲ್ಲ. ಹಾಗಾಗಿ ಅಡುಗೆ ಏನಂದರೆ ಎಲ್ಲದು ಹಿತಮಿತವಾಗಿದ್ದರೆ ಮಾತ್ರ ಚೆನ್ನಾಗಿರುತ್ತೆ. ತುಂಬ ಸಲ ಬದನೆಕಾಯಿ ಚಟ್ನಿ ರೆಸಿಪಿ ಶೇರ್ ಮಾಡಿದ್ದೀನಿ, ಹಾಗಾಗಿ ನಾನು ಆ ಥರದ್ದೇನೂ ಶೇರ್ ಮಾಡೋದಿಲ್ಲ. ಹಾಗೆ ನೆಲ್ಲಿಕಾಯಿ ಕೂಡ ತಂದು ತುಂಬ ದಿನ ಆಗಿತ್ತು, ಅದರದ್ದು ಕೂಡ ಜ್ಯೂಸ್ ಮಾಡಿದೆ. ಅದು ದೋಸೆ ಹಂಚು ಎಷ್ಟು ಪಳಗಿಸಿದ್ರೂ ಅಷ್ಟು 1-2 ದೋಸೆ ಆಗೋ ತನಕ ಆ ಥರ ಬಂತು. ಆಮೇಲೆ ಚೆನ್ನಾಗಿ ಬಂತು. ನಾನು ಅದಕ್ಕೆ ಏನು ಮಾಡಿದೆ ಅಂದರೆ, ಯೂಟ್ಯೂಬಲ್ಲಿ ನೋಡಿದ್ದೆ ನಾನು, ಈರುಳ್ಳಿಗೆ ಎಣ್ಣೆ ಹಚ್ಚಿ ಈ ಥರ ತಿಕ್ಕಿದ್ರೆ ದೋಸೆ ಚೆನ್ನಾಗಿ ಏಳುತ್ತೆ ಅಂತ ನಾನು ನೋಡಿದ್ದೆ. ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ಇವತ್ತು ಮಾಡಿದೆ. ಹೌದು, ಚೆನ್ನಾಗಿ ಬರುತ್ತೆ. ಯಾರಿಗಾದರೂ ಈ ಥರ ಕಬ್ಬಿಣದ ದೋಸೆ ಹಂಚು ಏಳಲಿಲ್ಲ ಅಂದರೆ ನೀವು ಕೂಡ ಈ ಥರ ಮಾಡಿ ನೋಡಿ, ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಉಪ್ಪು ಮತ್ತು ನೀರನ್ನು ಹಿಂಗೆ ಹೊಡೆದ್ಬಿಟ್ಟು ಅದನ್ನು ಕೂಡ ಮಾಡ್ತಾರೆ, ಆ ಥರನೂ ಮಾಡಬಹುದು. ನಾನು ಇದನ್ನು ಟ್ರೈ ಮಾಡಿದೆ, ಇದು ಚೆನ್ನಾಗಿ ಬಂತು. ನಾನು ಮತ್ತು ಎಣ್ಣೆ ಹಾಕಿ ಸಣ್ಣ ಉರಿ ಮಾಡಿ ಒಂದು 5 ನಿಮಿಷ ಅದನ್ನು ಹಾಗೆ ಬಿಟ್ಟಿದ್ದೆ. ಹಾಗೆ ದೋಸೆ ಏಳ್ತು ಕೂಡ. ಫಸ್ಟು ದೋಸೆ ಹಂಚು ತಂದಾಗ ತಬ್ಬಿಸ್ತಾರೆ ಗೊತ್ತಾ, ನಾವು ತಪ್ಪಿಸೋದು ಅಂತ ಹೇಳ್ತೀವಿ, ಆ ಥರ ಮಾಡಿದೆ. ನನಗೆ ನಾನ್ ಸ್ಟಿಕ್ ಹಂಚ್ಕಿಂತನೂ ಇದು ಕಬ್ಬಿಣದ್ದು, ಅಥವಾ ಕಬ್ಬಿಣ ಅಲ್ಲ, ಇದು ಎರ್ಕ ಅಂತಾರೆ ಗೊತ್ತಾ, ಅದ್ರದ್ದು ಇದು. ಇವಾಗೆಲ್ಲ ಕಾಸ್ಟ್ ಐರನ್ದು ಸೀಸ್ನಿಂಗ್ ಆಗಿರೋದೇ ಸಿಗುತ್ತೆ, ನೀವು ಅದನ್ನೇ ತೊಗೊಂಡ್ರು ಕೂಡ ಚೆನ್ನಾಗಿ ಆಗಬಹುದು.
ಏನಂದರೆ ಸ್ವಲ್ಪ ರೇಟ್ ಜಾಸ್ತಿ. ನಾನು ಜಾತ್ರೆಗೆ ಹೋದಾಗ ಅಥವಾ ಸಂತೆಗಳಲ್ಲಿ ನಮ್ಮ ಸೈಡ್ ಇದನ್ನೆಲ್ಲ ಮಾರ್ತಾರೆ. ನಾನು ಒಂದು ಕಬ್ಬಣದ ಅಂಗಡೀಲಿ ತೊಗೊಂಡಿದ್ದೆ. ನನ್ನ ಹತ್ರ ಇನ್ನೂ ಒಂದು ದೊಡ್ಡ ದೋಸೆ ಹಂಚಿದೆ. ಅದು ಏನಂದರೆ ಒಲೆ ಮೇಲೆ ಇಟ್ಟು ಒಯ್ಯೋಕ್ಕೆ ಚೆನ್ನಾಗಾಗುತ್ತೆ, ಅಷ್ಟು ದೊಡ್ಡಕ್ಕಿದೆ. ಇದು ಉರಿ ಸಾಕಾಗಲ್ಲ. ಬದನೇಕಾಯಿ ಚಟ್ನಿ ಅಲ್ಲ, ಹಾಗಾಗಿ ನಾನು ಬದನೇಕಾಯಿ ಚಟ್ನಿ ಸ್ವಲ್ಪ ಹಾಕ್ಕೊಂಡೆ. ಹೀರೆಕಾಯಿ ಪಲ್ಯ ಇತ್ತು, ಅದನ್ನು ನಾನು ಹಾಕ್ಕೊಂಡು ದೋಸೆನ ತಿಂದೆ. ಹಾಗೆ ನುಗ್ಗೆಕಾಯಿ ತಂದಿದ್ದರು, ನುಗ್ಗೆಕಾಯಿ ಸಾಂಬಾರಿಗೆ ನಾನು ಹೆಚ್ಚುತ್ತಾ ಇದ್ದೀನಿ. ಮಳೆಗಾಲದಲ್ಲಿ ನುಗ್ಗೆಕಾಯಿ ಒಳಗೆ ಕೂಡ ಹುಳ ಇರುತ್ತೆ, ಹಾಗಾಗಿ ನಾನು ಮಳೆಗಾಲದಲ್ಲಿ ಸ್ವಲ್ಪ ಉಪಯೋಗಿಸೋದು ಕಮ್ಮಿ. ಇವಾಗ ಮಳೆ ಇನ್ನೂ ಅಷ್ಟೊಂದು ಬರ್ತಾ ಇಲ್ಲಲ್ಲ, ಹಾಗಾಗಿ ತಂದಿದ್ರಲ್ವ ಅದನ್ನೇ ನೋಡಿ ನೋಡಿ ಹೆಚ್ಚುತ್ತಾ ಇದ್ದೆ. ತುಂಬ ದಿನ ಆಗಿತ್ತು ಕೂಡ ನುಗ್ಗೆಕಾಯಿ ಸಾಂಬಾರು ಮಾಡ್ದೇನೆ. ನನಗೂ ಊಟ ಮಾಡಬೇಕು ಅಂತ ಅನಿಸಿತ್ತು. ನನಗೆ ನುಗ್ಗೆಕಾಯಿ ಸಾಂಬಾರು ಮಾಡಿದಾಗ 2 ದಿನಕ್ಕಾಗಷ್ಟು ಸಾರು ಮಾಡ್ಕೊತೀನಿ. ನೆಕ್ಸ್ಟ್ ಡೇಗೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ನಮ್ಮ ಅಜ್ಜಿ ಎಲ್ಲ ಏನು ಮಾಡ್ತಾಯಿದ್ರು ಅಂದರೆ ಇದ್ರದ್ದು ಸಿಹಿ ಪಲ್ಯ ಮಾಡ್ತಾಯಿದ್ರು. ನನಗದು ತಿಂದೆ ಒಂಥರ ಮರ್ತೋದಂಗೆ ಆಗಿದೆ. ಯಾವತ್ತಾದರೂ ಒಂದಿನ ಮಾಡಿದಾಗ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ನಮ್ಮಲ್ಲಿ ಅಮಟೆಕಾಯಿ ಪಲ್ಯ ಮಾಡ್ತಾರಲ್ಲ, ಅದೇ ಥರ ನಮ್ಮ ಅಜ್ಜಿ ನುಗ್ಗೆಕಾಯಿ ಪಲ್ಯನೂ ಮಾಡ್ತಾಯಿದ್ರು. ನಮ್ಮಲ್ಲಿ ನುಗ್ಗೆಕಾಯಿನ ಸಾಂಬಾರಿಗೆಲ್ಲ ಯೂಸ್ ಮಾಡ್ತಾನೇ ಇರಲಿಲ್ಲ, ಆ ಪಲ್ಯಕ್ಕೆ ಮಾತ್ರ. ನಮ್ಮ ಹಳೆ ಮನೆ ಎದುರುಗಡೆ ಇದೆ, ನಮ್ಮ ಚಿಕ್ಕಮ್ಮರೆಲ್ಲ ಸಾಂಬಾರು ಮಾಡಿದ್ದನ್ನ ನೋಡೇ ಇಲ್ಲ. ಅವರು ಹೆಚ್ಚಾಗಿ ಪಲ್ಯ ಮಾಡ್ತಾರೋ ಅಥವಾ ಏನು ಮಾಡ್ತಾರೋ ಗೊತ್ತಿಲ್ಲ. ನಾನು ನುಗ್ಗೆ ಸೊಪ್ಪೆಲ್ಲ ತಿನ್ನಿ ಅಂದಮೇಲೆ ಸ್ವಲ್ಪ ನುಗ್ಗೆ ಸೊಪ್ಪಿಂದು ಜ್ಯೂಸು ಅದೆಲ್ಲ ಕುಡಿತಾರಂತೆ. ಆದರೆ ನುಗ್ಗೆ ಸೊಪ್ಪಿನ ಜ್ಯೂಸನ್ನ ದಿನ ಕುಡಿಬಾರ್ದಂತೆ, ಯಾವಾಗಾದರೂ ವಾರದಲ್ಲಿ 1 ದಿನ 2 ದಿನ ಆ ಥರ ಕುಡಿಬೇಕಂತೆ. ನಾನು ಒಂದು ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ನಾನು ಯೂಸೇ ಮಾಡ್ತಾಯಿಲ್ಲ, ಹಾಗೇ ಇದೆ. ನಾನೀಗ ಅದು CFC ವಾಟರ್ ಮಾಡ್ಕೊತೀನಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ಚಮಚ ಹಾಕ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ನುಗ್ಗೆಕಾಯಿನ ಏನಂದರೆ ಕುಕ್ಕರಲ್ಲಿ ಬೇಯಿಸಬಾರ್ದು, ಈ ಥರ ಡೈರೆಕ್ಟಾಗಿ ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ಹಾಗೆಯೇ ಊರಿಂದ ತಂದಿರೋ ಸ್ವಲ್ಪ ಬೆಣ್ಣೆ ಇತ್ತು, ಅದನ್ನು ಕೂಡ ನಾನು ಕ್ಲೀನಾಗಿ ತೊಳಿತಾ ಇದ್ದೀನಿ. ಶ್ರೇಯು ಎಲ್ಲ ಇದ್ದರೆ ಬೆಣ್ಣೆ ಖಾಲಿ ಆಗಿಬಿಡುತ್ತೆ. ಶ್ರೇಯು ಇಲ್ಲಲ್ಲ, ಹಾಗಾಗಿ ಬೆಣ್ಣೆ ಹಾಗೇ ಇದೆ. ಮತ್ತು ನಾನೇನು ಮಾಡ್ತೀನಿ ಅಂದರೆ ಇದನ್ನು ಫ್ರಿಜ್ಜಲ್ಲಿ ಇಡಲ್ಲ, ಈಗ ಫ್ರೀಝರಲ್ಲಿ ಇಡ್ತೀನಿ. 1 ವಾರ ಹೀಗೆ ಫ್ರಿಜ್ಜಲ್ಲಿ ಇಡ್ತೀನಿ. ಆಮೇಲೆ ಅದನ್ನು ಫ್ರೀಝರಲ್ಲಿಟ್ಟರೆ ಒಂದು ಸ್ವಲ್ಪನೂ ವಾಸನೆ ಬರಲ್ಲ, ಮತ್ತು ಚೆನ್ನಾಗಿ ತೊಳಿಬೇಕು. ಸ್ವಲ್ಪನೂ ಮಜ್ಜಿಗೆ ಅಂಶ ಇಲ್ಲದೆ ಆ ಥರ ತೊಳೆದಿಟ್ರೆ ಚೆನ್ನಾಗಿರುತ್ತೆ. ಟೈಮ್ ನೋಡ್ಬೋದು 10:15 ಆಯಿತು. ನಮ್ಮನೆಯವರು ಕೆಲಸದವ್ರಿಗೆ ತಿಂಡಿ ಬೇಕು ಅಂದಿದ್ರಲ್ಲ, ಒಬ್ಬರು ಮಾತ್ರ ಇದ್ರಂತೆ. ಅವರಿಗೆ ದೋಸೆ ಹೊಯ್ಸ್ಕೊಂಡು ಮತ್ತು ಬದನೇಕಾಯಿ ಚಟ್ನಿ ಕಮ್ಮಿ ಇತ್ತು, ಆಮೇಲೆ ಮತ್ತೆ ಸ್ವಲ್ಪ ಕಾಯಿ ಚಟ್ನಿನ ಮಾಡಿ ಕೊಟ್ಟೆ. ನೋಡ್ಬೋದು ಮಳೆ ಚೆನ್ನಾಗಿ ಬರ್ತಾಯಿದೆ. ಆ ಟೈಮಲ್ಲಿ 1-2 ದಿನ ಮಳೆ ಹಿಡ್ಕೊಂಡಿತ್ತು ನೋಡಿ, ಮಳೆಗಾಲ ಶುರುವಾಯಿತೋ ಏನೋ ಅನ್ನೋ ಟೈಮ್ ಆಗಿತ್ತದು. ಎಕ್ಸಾಕ್ಟಾಗಿ ನಮ್ಮ ಚಿಕ್ಕಪ್ಪ ತೀರೋಗ ಹಿಂದಿನ ದಿನದ ವ್ಲಾಗೇ ಇದು. ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ನಾಳೆ ನಾನು ಊರಿಗೆ ಹೋಗ್ತೀನಿ ಅಂತ. ಹಾಗೆ ಅಲ್ವಾ ಜೀವನ, ನಾವು ಅಂದ್ಕೊಂಡಿದ್ದು ಯಾವುದೂ ನಡೆಯಲ್ಲ, ನಾವು ಅಂದ್ಕೊಳ್ಳದೆ ಇರೋದೇ ನಡೆಯೋದೇ ಜೀವನ. ಇಲ್ಲಿ ತನಕನೂ ನಮಗೆ ಇಂಥದ್ದೊಂದು ಘಟನೆ ನಡೆಯುತ್ತೆ ಅನ್ನೋದೇ ಗೊತ್ತಿರಲಿಲ್ಲ. ಏನು ಮಾಡೋಕ್ಕಾಗಲ್ಲ. ಇವತ್ತಂತೂ ಪಾತ್ರೆಗಳು ರಾಶಿ ಇತ್ತು. ನಾನು ಒಂದು ಸಲ ಪಾತ್ರೆಗಳನ್ನ ವಾಶ್ ಮಾಡ್ಕೊತೀನಿ. ಇವತ್ತು ಯಾಕೋ ಗೊತ್ತಿಲ್ಲ, ಪಾತ್ರೆಗಳು ವಾಶ್ ಮಾಡಬೇಕು ಅಂತಲೇ ಅನ್ನಿಸ್ಲಿಲ್ಲ, ಹಾಗಾಗಿ ಎಲ್ಲ ಹಾಗೆ ಗುಡ್ಡೆ ಹಾಕ್ಕೊಂಡಿದ್ದೆ. ಈಗ ಪಾತ್ರೆಗಳನ್ನೂ ಕೂಡ ವಾಶ್ ಮಾಡಬೇಕು. ನನಗೆ ಅವತ್ತು ಇಡೀ ದಿನ ಒಂಥರ ಸಮಾಧಾನ ಇರಲಿಲ್ಲ, ಇಡೀ ರಾತ್ರಿ ನಿದ್ದೆ ಇರಲಿಲ್ಲ, ಆ ಥರ ಆಗಿತ್ತು. ಅದು ಮನಸ್ಸಿಗೆ ಗೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ನಾನು ಅದನ್ನು ಪ್ರೀವಿಯಸ್ ವೀಡಿಯೋದಲ್ಲೂ ಹೇಳಿದ್ದೆ. ಯಾಕೋ ಗೊತ್ತಿಲ್ಲ, ನಂಗೆ ಹಂಗೆ ಅನ್ನಿಸ್ತಾ ಇತ್ತು. ಆ ಥರದ್ದೇನಾದರೂ ಆದರೆ ಕೆಲವೊಂದು ಸಲ ಹಾಗೆ ಅನಿಸುತ್ತೆ. ಹೇಳ್ತಾರೆ, ನಮ್ಮನೆಯವ್ರು ಆಲ್ರೆಡಿ ಅವತ್ತು ನಮ್ಮಮ್ಮ ಫೋನ್ ಮಾಡಿದಾಗ 4 ಗಂಟೆಗೆ ಎದ್ದಿದ್ರು. ನನಗೂ ಎಚ್ಚರನೇ ಇತ್ತು ನಮ್ಮಮ್ಮ ಫೋನ್ ಮಾಡಿದಾಗ. ನಾನು 1-2 ರಿಂಗಿಗೆ ಎತ್ತಿಬಿಟ್ಟೆ. ಅದೆಲ್ಲ ಹೇಳಿದ್ದೀನಿ ವ್ಲಾಗಲ್ಲಿ, ಮತ್ತು ಏನಕ್ಕೆ ಹೇಳೋದು ಅಲ್ವಾ. ಪಾತ್ರೆಗಳನ್ನ ಯಾಕೆ ಹೊರಗೆ ತೊಳಿತೀರಾ ಅಂತ ಕೇಳಿದರು. ಅದು ಯಾಕೋ ಗೊತ್ತಿಲ್ಲ, ಆ ಸಿಂಕು ಸೋರುತ್ತೆ. ಅದು ಎಷ್ಟು ಕ್ಲೀನ್ ಮಾಡ್ತಾಯಿದ್ದೀನಿ ಆದ್ರೂ ಅದು ಸೋರ್ತಾ ಇದೆ. ಅದು ಮುಂಚೆಯಿಂದನೂ ಇತ್ತು. ನಾವು ಅಡುಗೆ ಮನೆ ಮಾಡಿಸಿದ್ವಲ್ವಾ, ಆವಾಗಲೇ ನಾವು ಸಿಂಕನ್ನ ಬದಲಾಯಿಸ್ಬೇಕು ಅಂತಲೂ ಅಂದ್ಕೊಂಡ್ವಿ. ಮತ್ತು ನನಗೆ ಆ ಗ್ಯಾಸು ಕಟ್ಟೆ ಇದೆ ಗೊತ್ತಾ, ಗ್ರೆನೈಟ್ ಕಲ್ಲಿದೆ, ಅದು ಕೂಡ ಅದು ಕೆಲವೊಂದು 2 ಕಡೆ ಏನೋ ಕ್ರ್ಯಾಕ್ ಬಂದಿದೆ. ಅದನ್ನು ನನಗೆ ಬದಲಾಯಿಸ್ಬೇಕು ಅಂತ ಇತ್ತು. ಆದರೆ ಅದು ಇದೇ ನಮ್ಮ ಬಜೆಟ್ ಮೀರಿ ಹೋಗ್ಬಿಡ್ತಲ್ವ, ಹಾಗಾಗಿ ನಾವು ಅದನ್ನು ಮುಟ್ಟಕ್ಕೆ ಹೋಗಲಿಲ್ಲ. ಆದರೆ ಆ ಆಪ್ಷನ್ ಇಟ್ಕೊಂಡಿದ್ದೀವಿ ನಾವು. ಈಗ ನೆಕ್ಸ್ಟ್ ಇಯರು ಅಥವಾ ಯಾವಾಗಾದರೂ ನಾವು ಆ ಥರ ಮಾಡಬೇಕು ಅಂದಾಗ ಅಡುಗೆ ಮನೆ ಮಾಡಿದ್ರಲ್ವ, ಅವ್ರನ್ನ ಕರೆದ್ರೆ ಅವರು ಅದನ್ನು ಕಿತ್ಕೊಡ್ತಾರಂತೆ. ಆರಾಮಾಗಿ ನಾವು ಏನು ಬೇಕಾದ್ರೆ ಅದನ್ನು ಫಿಕ್ಸ್ ಮಾಡ್ಕೋಬೋದು. ನಾನು ಮುಂಚೆನೇ ಅವರಿಗೆ ಹೇಳಿದ್ದೆ.
ಅದೇ ನೋಡಬೇಕು, ಗೊತ್ತಿಲ್ಲ ನನಗೆ. ಇದು ಆ ಕಲ್ಲನ್ನು ಕೂಡ ತೆಗೆಸ್ಬಿಟ್ಟು ಕ್ವಾಡ್ಸ್ ಹಾಕಿಸ್ಬೇಕು ಅಂತ ಆಸೆ ಇತ್ತು. ನಾವು ಹೋಗಿ ನೋಡಿಕೊಂಡು ಎಲ್ಲ ಮಾಡಿ ಬಂದಿದ್ವಿ. ಆದರೆ ಕಾರಣಾಂತರಗಳಿಂದ ಹಾಕ್ಸೋಕ್ಕಾಗಿಲ್ಲ. ನೋಡೋಣ, ಆದಾಗ ಅದನ್ನು ಹಾಕಿಸ್ತೀನಿ. ಹಾಗೆ ಇದು ಸಂಜೆ ನೆನ್ನೆ ನಮ್ಮ ಮನೆಯವರು ಪಾಟ್ ತಂದು ಕೊಟ್ಟಿದ್ರಲ್ವ, ಅದನ್ನು ಹೋಲ್ ಮಾಡಬೇಕಾಗಿತ್ತು. ಅದು ಏನಂದರೆ, ನಾನು ಅವತ್ತು ಒಂದು 2-3 ಗಿಡಕ್ಕೆ ಹೋಲ್ ಮಾಡಿದ್ದೆ. ಅದು ಅಷ್ಟು ಕ್ಲೀನಾಗಿ ನೀರು ಹೋಗ್ತಾ ಇರಲಿಲ್ಲ ಪಾಟಿಗೆ, ಗಿಡಕ್ಕಲ್ಲ. ಅದಕ್ಕೇ ಇಲ್ಲಿ ನಾನು ಒಳಗೆ ತಂದು ಅದನ್ನು ಸ್ವಲ್ಪ ಬಿಸಿ ಮಾಡಿ ದಬ್ಬಣದಲ್ಲಿ ಹೋಲನ್ನ ಮಾಡ್ತಾಯಿದ್ದೀನಿ. ಹೋಲು ದೊಡ್ಡ ಇದ್ದರೆ ನೀರು ಚೆನ್ನಾಗಿ ಸರಾಗವಾಗಿ ಹೋದರೆ ಗಿಡಗಳು ಇದಾಗಲ್ಲ. ಹಾಗಾಗಿ ಒಳಗೆ ತಂದು ನಾನು ಹೋಲನ್ನ ಮಾಡ್ತಾಯಿದ್ದೀನಿ. ಪಾಟ್ಗೆ ಮಣ್ಣೆಲ್ಲ ತುಂಬಿದೆ. ಮಣ್ಣು ತುಂಬಲಿಲ್ಲ ನಾನು. ಕೆಳಗಡೆ ಅಡಿಕೆ ಸಿಪ್ಪೆ ಹಾಕಿದ್ರೆ ಬರುತ್ತೆ. ನಾನು ಈ ವರ್ಷ ಅಡಿಕೆ ಸಿಪ್ಪೆ ತರಿಸ್ಕೊಂಡ್ಲೇ ಇಲ್ಲ. ಹೋದ ವರ್ಷ ತುಂಬ ತರಿಸ್ಕೊಂಡಿದ್ದೆ. ಅದಕ್ಕೇನು ಮಾಡಿದೆ ಅಂದರೆ, ಕಾಯ್ದು ಸುಲಿದಿರೋದಿತ್ತಲ್ವ, ಅದನ್ನು ಹಾಕಿಬಿಟ್ಟು ಮೇಲ್ಗಡೆ ಗೊಬ್ಬರ ಹಾಕಿ ಗಿಡಗಳನ್ನ ನಟ್ಟಿದ್ದೀನಿ. 10 ಪಾಟ್ ತಂದಿದ್ದರು. ಒಂದು 5-6 ಪಾಟಿಗೆ ಗಿಡ ಸಿಕ್ತು. ಉಳಿದಿರೋದು ಹಾಗೆ ಬಿಟ್ಟಿದ್ದೀನಿ, ಗಿಡ ಆದಾಗ ನೆಡೋಣ ಅಂತ. ಹಾಗೆ ಇದು ಒಂದು ಪಾಟಲ್ಲಿತ್ತು, ಅದನ್ನು ನಾನು 2 ಪಾಟ್ ಮಾಡಿದ್ದೀನಿ. ಇದೇ ಗಿಡ ನೋಡಿ, ನಾನು ಬಕೆಟ್ಗೆ ಹೋಲು ಸರಿಯಾಗಿ ಮಾಡಿದೆ. ಗಿಡ ನೀರು ನಿಂತು ಪೂರ್ತಿ ಹೋಗಿಬಿಟ್ಟಿತ್ತು. ಆಮೇಲೆ ಚೆನ್ನಾಗಿ ಚಿಗುರಿ, ಈಗ ಚಿಗುರು ಬರ್ತಾ ಇದೆ. ಇದು ನೆಕ್ಸ್ಟ್ ಡೇ ನಾನು ಮನೆ ಕೆಲಸ ಎಲ್ಲ ಮಾಡಿ ನಾನು ಹಾಗೆ ಊರಿಗೆ ಹೊರಟೆ ಬೇಗನೆ. ಮನೇಲಿ ಹಾಗೆ ಬಿಟ್ಟು ಹೋಗೋಕ್ಕಾಗಲ್ವಲ್ಲ. ಆದರೆ ನಾನು ನೆಲ ಏನೂ ಒರೆಸ್ಲಿಲ್ಲ. ಜಸ್ಟ್ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆಲ್ಲ ಅದನ್ನು ಒರೆಸ್ಬಿಟ್ಟು, ಒಂದು ಸ್ವಲ್ಪ ಪಾತ್ರೆಗಳಿತ್ತು ಅದನ್ನೆಲ್ಲ ತೊಳೆದ್ಬಿಟ್ಟು ನಾನು ಹಾಗೆ ಊರಿಗೆ ಹೋದೆ ನಾನು ಅವತ್ತು. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.